ಸಕ್ರೆಬೈಲು ಕ್ಯಾಂಪ್ನ ಆನೆ ಈಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ಇದೇ ಒಂದು 18-20 ದಿವಸದಿಂದ ನಮ್ಮ ಶಿವಮೊಗ್ಗದಲ್ಲಿ ಭಾರಿ ಜೋರಾಗಿ ದಸರಾ ನಡೀತು. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ದಸರಾದಲ್ಲಿ ಜನತೆಗೆ ಖುಷಿ ಕೊಟ್ಟಿದ್ದು ನಮ್ಮ ಆನೆ ಅಂಬಾರಿ. ಈ ಸರಿ ಆನೆ ಅಂಬಾರಿಗೆ ಬಂದಂತ 3 ಆನೆಗಳಾದ ಸಾಗರ್, ಬಹದ್ದೂರ್, ಬಾಲಣ್ಣ ಆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಜಂಬೂ ಸವಾರಿ ನಡೆಸ್ಕೊಟ್ವು. ಆ ಜಂಬೂ ಸವಾರಿ ನಡೆಸ್ಕೊಟ್ಟ ಆನೆಗಳಿಂದ ಜನಕ್ಕೆ ಎಷ್ಟೆಲ್ಲ ಖುಷಿ ಆಯ್ತು. ಈಗ ಅದೇ ಖುಷಿ ಆ ಆನೆಗಳಿಗೆ ಕುತ್ತಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ಸಾಗರ್ ಆನೆಗೆ ಏನು ಜಂಬೂ ಸವಾರಿ ಹೊತ್ತಿತ್ತಲ್ಲ, ಆ ಸಾಗರ್ ಆನೆಗೆ ತುಂಬಾನೇ ಹುಷಾರಿಲ್ಲ. ಹಾಗೆ ಅದರಲ್ಲಿ ಜೊತೆಗೆ ಬಂದ ಬಾಲಣ್ಣ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಇದೆಲ್ಲ ಹೇಗಾಯ್ತು ಅಂತ ನೀವು ಕೇಳೋದಾದ್ರೆ, ಇದ್ಯಾರೋ ಒಬ್ಬ ಮಾಹುತ ಫರ್ವೀನ್ ಅಂತೆ, ಇವನು ಅರ್ಜುನ ಆನೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ಬಾಲಣ್ಣನೇ ಕರ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ದ ಅಂತ ಈ ಮರ್ಯಾದೆ ಇಲ್ದ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಅವನ್ ಮಾತು ಕೇಳ್ಕೊಂಡು ಕಾಲ್ ನೋವಲ್ ಬಳಲ್ತಿದ್ದ ಬಾಲಣ್ಣನ ಅವನ್ ಕೈಲಿ ಕೊಟ್ಟು ಕಳ್ಸಿದಾರಂತೆ. ನಾವು ಕೇಳ್ಪಟ್ಟಿದ್ ವಿಚಾರ ಏನಂದ್ರೆ, ಇದೇ ಮಾಹುತ ಚಾಮರಾಜನಗರದಲ್ಲಿ ಬನ್ನೇರ್ಘಟ್ಟದಲ್ಲಿ ಇದೇ ತರ ಆನೆ ಜೀವದ ಜೊತೆ ಚಲ್ಲಾಟ ಆಡಿ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನಂತೆ. ಆ ಮಾಹುತ ಆಟ ಮಾಡ್ದ ಅಂತ ಹೇಳಿ ಕಾಲ್ ನೋವಲ್ ಬಳಲ್ತಿದ್ದ ಬಾಲಣ್ಣನ ಇವರು ಜಂಬೂ ಸವಾರಿ ಕರ್ಕೊಂಡ್ ಬಂದಿದ್ದಾರೆ. ಈ ಜಂಬೂ ಸವಾರಿ ಟೈಮಲ್ಲೇ ನೀವು ಇನ್ನೂ ಜಂಬೂ ಸವಾರಿ ಕಟ್ಟಿರ್ಲಿಲ್ಲ, ತಾಯಿ ಚಾಮುಂಡೇಶ್ವರಿ ತಂದು ಕೂರ್ಸಿರ್ಲಿಲ್ಲ. ಅಲ್ಲಿ ಬಿಡಾರದಲ್ಲಿ ಬಿಟ್ಟಾಗ ನೀವು ನೋಡಿರ್ಬೋದು, ತುಂಬಾ ಜನ ವಿಡಿಯೋಗಳು ನೋಡಿರ್ಬೋದು. ಅದಾಗ್ಲೇ ಕಿವಿ ಎಲ್ಲ ದಪ್ಪ ಆಗಿದೆ, ಸ್ವೆಲ್ಲಿಂಗ್ ಬಂದ್ ಹೋಗ್ಬಿಟ್ಟಿದೆ ಅಲ್ಲಿ. ಅಷ್ಟೇ ಅಲ್ದೇನೆ ಏನು ಸಕ್ರೆಬೈಲಿಂದ ಲಾರಿಗಳಲ್ಲಿ ನಮ್ಮ ಆನೆಗಳನ್ನ ತಂದಾಗ ಅಲ್ಲಿ ವಾಸವಿ ಸ್ಕೂಲ್ ಎದುರುಗಡೆ ಇಳಿಲಿಕ್ಕೆ ಒಂದು ಜಾಗ ಮಾಡಿ ಇಳಿಸ್ತಾ ಇದ್ರು. ನೀವೆಲ್ಲ ನೋಡಿರ್ಬೋದು, ಸಾಗರ್ ಆಗ್ಲಿ ಬೌದ್ಧರ ಆಗ್ಲಿ ಎಷ್ಟು ಆರಾಮಾಗಿ ಇಳಿದ್ವು. ಬಟ್ ಆದ್ರೆ ಬಾಲಣ್ಣ ಮಾತ್ರ ತುಂಬಾ ಕಷ್ಟಪಟ್ಟು ಇಳ್ದ. ಕಾರಣ ಏನಂದ್ರೆ ಕಾಲ್ ನೋವು ಇರ್ಬೋದೇನಪ್ಪ. ಅಷ್ಟೇ ಅಲ್ದೇ ಕಾಲ್ ನೋವು ಇದೆ ಅಂತ ಹೇಳ್ಬಿಟ್ಟು ಯಾರೋ ಟ್ರೈನಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಟ್ಟು 2 ಸಲ ಈ ಕಡೆ ಕಿವಿಗೆ ಆ ಕಡೆ ಕಿವಿಗೆ 2 ಸಲ ಡೋಸ್ ಕೊಡ್ಸಿದ್ದಾರೆ. ಅದು ಒಂದ್ ಕಿವಿಗೆ ಓವರ್ ಡೋಸ್ ಆಗಿ ಕಿವಿನೇ ಬಿದ್ದೋಗಂತ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಿವಿ 10% ತನಕ ಏನೋ ಕೊಳ್ತೋಗಿದೆಯಂತೆ. ನೀವು ನೋಡ್ತಿರ್ಬೋದು ವಿಡಿಯೋಗಳಲ್ಲಿ, ಫುಲ್ ಕೊಳ್ತೋಗಿದೆ ಕಣ್ರಿ ತಲೆ ಎಲ್ಲ. ಈ ತರ ಇವ್ರು ಆನೆ ನೋಡ್ಕೊಳ್ಳೋದಿದ್ರೆ ಜಂಬೂ ಸವಾರಿ ಕರ್ಕ ಬರ್ಬೇಕಿತ್ತ. ಈಗ ಹೊಣೆ ಯಾರು ತಗೊಂತಾರೆ ಇದನ್ನ? ಅರಣ್ಯ ಇಲಾಖೆಯವರು ತಗೊಂತಾರ ಹೊಣೆ, ಇಲ್ಲ ಮಾಹುತ ತಗೊಂತಾನ, ಇಲ್ಲ ನಮ್ ದಸರಾ ನಡೆಸಿದ್ರಲ್ಲ ಮಹಾನಗರ ಪಾಲಿಕೆಯವರು, ಇಲ್ಲ ಅಂದ್ರೆ ಜಿಲ್ಲಾಡಳಿತದವರು ಇವ್ರು ತಗೊಂತಾರ, ಇಲ್ಲ ಒಬ್ರಿಗೊಬ್ರು ಕೈ ತೋರ್ಸ್ಕೊಂಡು ಕಣ್ ಮುಚ್ಕೊಂಡು ಸುಮ್ನೆ ಇರ್ತಾರ ಎಲ್ಲದಕ್ಕೂ. ನಾವು ದಸರಾ ಹಿಂಗ್ ಮಾಡಿದ್ವಿ, ನಾವ್ ಹಂಗ್ ಮಾಡಿದ್ವಿ ಅಂತ ಒಬ್ರನ್ನೊಬ್ರು ರಾಜಕೀಯ ಬೆಳೆ ಬೇಯಿಸ್ಕೊಳಕೋಸ್ಕರ ಈ ಮೂಕ ಪ್ರಾಣಿ ಕರ್ಕೊ ಬಂದ್ಬಿಟ್ಟು ಈ ಸಾವಿನ ದವಡೆಗೆ ತಳ್ಳಿದಾರಲ್ಲ, ಇವರಿಗೆಲ್ಲ ಮನುಷ್ಯರಂತಾರೇನ್ರಿ? ಇವರೆಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. ಕಾರಣ ಏನಂದ್ರೆ, ಒಬ್ಬ ಸೀನಿಯರ್ ಡಾಕ್ಟ್ರು ಈ ಪರಿಸ್ಥಿತಿಯಲ್ಲಿ ಡೋಸ್ ಕೊಡಬೇಡಿ, ಹಾಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಸಲಹೆ ಕೊಟ್ಟರು ಇವ್ರು ಹಠ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಸಕ್ರೆಬೈಲಾಗ್ಲಿ, ಸಕ್ರೆಬೈಲಲ್ಲಿರೋ ಎಲ್ಲ ಆನೆಗಳು ನಮ್ಮ ರಾಜ್ಯದ ಆಸ್ತಿ, ಅಂದ್ರೆ ನಮ್ಮೆಲ್ಲರ ಆಸ್ತಿ. ಈ ವಿಚಾರವಾಗಿ ಪ್ರತಿಯೊಬ್ರು ಜನತೆ ಎದ್ದು ನಿಂತ್ಕೊಂಡು ಇವರಿಗೆ ಪ್ರಶ್ನೆ ಮಾಡ್ಲೇಬೇಕು, ಹೋರಾಟ ಮಾಡ್ಲೇಬೇಕು. ಥ್ಯಾಂಕ್ ಯು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.